ಇವತ್ತು ಸಂಜೆ ಯಾವಾಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಅಂತೂ ಇಂತೂ ಸಂಜೆ ಆಗೇ ಹೋಯ್ತು. ಗಂಟು ಮೂಟೆ ಕಟ್ಕೊಂಡು ನಾನು ಎಲ್ಲರ ಮುಖ ನೋಡಿ ಸಾಕಾಯ್ತು ಅಂತ ಬೆಂಗಳೂರು ಬಿಡೋಣ ಅಂತ ಡಿಸೈಡ್ ಮಾಡ್ಕೊಂಡೆ. ಏನ್ ಹೇಳ್ತಾರೋ ಮಳೆ ನಾನು ಹೋಗೋ ಟೈಮಿಗೆ ಬಂದ್ಬಿಡ್ತು. ಅಂದ್ರೂ ತಲೆ ಕೆಡ್ಸ್ಕೊಳ್ಳಿಲ್ಲ, ಕ್ಯಾಬಲ್ಲಿ ಇದ್ನಲ್ಲ ಅಂತ ಹೇಳ್ಬಿಟ್ಟು ಆರಾಮಾಗಿ ಹೋದೆ. ಸೊ ಅಂದಾಗೆ ನಾನು ಎಲ್ಲೋಗ್ತಾ ಇದ್ದೀನಿ, ಏನು ಮಾಡ್ತಿದ್ದೀನಿ ಅಂತ ನಿಮ್ಗೆ ಇನ್ನೂ ಗೊತ್ತಾಗಿಲ್ಲ ಅಲ್ವಾ? ಸೊ ಗೊತ್ತಾಗುತ್ತೆ, ಅಲ್ಲಿವರೆಗೂ ಈ ವಿಡಿಯೋನ ನೋಡ್ತಾ ಇರಿ. ನಾನು ಬ್ಯಾಂಗ್ಳೂರ್ ಬಿಟ್ಟು ಹೋಗೋಕ್ಕೆ ಡಿಸೈಡ್ ಆಗಿದೆ, ಬಟ್ ಬೆಂಗಳೂರು ನನ್ನ ಬಿಡ್ತಾ ಇರಲಿಲ್ಲ. ಭಾರಿ ಮಳೆ, ಹೆಬ್ಬಾಳ ಫ್ಲೈಓವರ್ ಟ್ರಾಫಿಕ್ಕು ಎಲ್ಲನೂ ದಾಟಿ ಡೈರೆಕ್ಟಾಗಿ ನಾನು ಬಂದಿದ್ದೆ ಏರ್ಪೋರ್ಟಿಗೆ. ಟರ್ಮಿನಲ್ 2ಗೆ ಆರಾಮಾಗಿ ಬಂದ್ಬಿಟ್ಟೆ. ಸೊ ಟರ್ಮಿನಲ್ 2ಗೆ ಏನಕ್ಕೆ ಬಂದೆ ಅಂದರೆ ನನ್ನ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ಪಿಗೋಸ್ಕರ ನಾನು ಹೋಗ್ತಾ ಇದ್ದೀನಿ. ಆ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಏನು ಅಂತ ನೀವು ತಿಳ್ಕೊಬೇಕು ಅಂದರೆ ಬೇಗ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ಎಲ್ಲಿ ಹೋಗ್ತಿದ್ದೀನಿ ಅಂತ ಗೆಸ್ ಮಾಡಿ. ಅಯ್ಯೋ, ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಒಳಗಡೆ ಎಂಟ್ರಿ ಆಗಿ ನಾವು ಹೊರಟಿದ್ದೆ ಟರ್ಮಿನಲ್ 2. ಟರ್ಮಿನಲ್ 2ಗೆ ಬಂದ ತಕ್ಷಣನೇ ಫೋನ್ ತೆಗೆದ್ಬಿಟ್ಟು ಸಖತ್ತಾಗಿ ವಿಡಿಯೋ ಮಾಡಿದ್ವಿ ನಾನು ಮತ್ತು ನಮ್ಮ ಕಾವ್ಯ. ಆ್ಯಂಡ್ ಒಳ್ಳೊಳ್ಳೆ ಫೋಟೋಸ್ನ ಕ್ಲಿಕ್ ಮಾಡಿದ್ವಿ. ಹಾಗೆ ರೀಲ್ಸ್ಗೆ ಏನೆಲ್ಲ ಬೇಕು ಅದನ್ನು ಕೂಡ ಶೂಟ್ ಮಾಡ್ಕೊಂಡ್ವಿ. ಸೊ ನಮ್ಮ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಎಲ್ಲಿ ಹೋಗ್ತಾ ಇದ್ವಿ, ಏನು ಮಾಡ್ತೀವಿ ಅಂತ ತೋರಿಸ್ತೀನಿ, ಬನ್ನಿ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಫ್ಲೈಟ್ ಇರೋದು 3 o'clock, 3:30 ಇದೆ ನೈಟು. ಬಟ್ ನಾವು ಆಲ್ರೆಡಿ ಎಲ್ಲರೂ ಕೂಡ ಬಂದು 11:30ಇಂದನೇ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಸೊ ಟರ್ಮಿನಲ್ 2 ಅಂತೂ ಸಖತ್ ಬ್ಯೂಟಿ ಆಗಿದೆ. ನಾನಂತೂ ಸಿಕ್ಕಾಪಟ್ಟೆ ಖುಷಿಯಿಂದ ಇದ್ದೀನಿ. ನೋಡಿ ನಮ್ಮ ಕಾವ್ಯ ಎಲ್ಲೋದ್ರು ಬರೀ ತಿನ್ನೋದೆ. ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನ್ ಬಂದು ವಿ ಆರ್ ಆಲ್ ವೇಟಿಂಗ್ ಫಾರ್ ದ ಫ್ಲೈಟ್. ಸೊ 3:30ಗಿದೆ ಫ್ಲೈಟ್. ಸೊ ನಾವು ಬೇಗನೆ ಬಂದು ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಟರ್ಮಿನಲ್ ಮೀಟಿಂಗ್ ಬನ್ನಿ ಅಂದ್ರೆ ಬೇಗ ಬರಲ್ಲ ನಾವು, ಬರೀ ಇಂಥದೆಯಾ. ಗೊತ್ತಿಲ್ಲ ಏನೇ ಹೇಳಿ, ನಮ್ಮ ಟರ್ಮಿನಲ್ 2 ಅಂತೂ ಸಿಕ್ಕಾಪಟ್ಟೆ ಸಖತ್ತಾಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಅದು ವೀಡಿಯೋಸ್ ಎಲ್ಲ ಮಾಡಿಕೊಂಡು, ಮಾತುಕತೆ ಆಡಿಕೊಂಡು, ಹಾಗೆ ಶಾಪಿಂಗ್ ಹೋಗಿ ಹಾಗೂ ಹೀಗೂ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆಲ್ಮೋಸ್ಟ್ 12:30ವರೆಗೂ 1 o'clockವರೆಗೂ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದಾದ ನಂತರ ವೇಟಿಂಗ್. ನಾವು ನಿಮಗೆ ಹಿತಕರವಾದ ವಿಮಾನ ಪ್ರಯಾಣವನ್ನು ಬಯಸುವೆವು. ರೂಮಲ್ಲಿ ನೋಡಿದ್ರೆ ಎಲ್ಲರೂ ಅವ್ರ ಪಾಡಿಗೆ ಅವ್ರು ನಿದ್ದೆ ಮಾಡ್ತಾಯಿದ್ರು. ಎಲ್ಲ ಕಡೆ ಗೊರ್ಗೆ ಸೌಂಡು. ನನಗಂತೂ ನಿದ್ದೆ ಬರ್ತಾ ಇರಲಿಲ್ಲ. ನಮ್ಮ ಕಾವ್ಯ ನೋಡಿ ಹೆಂಗೆ ಮಲಗಿದಾಳೆ. ಆಲ್ರೆಡಿ ಟೈಮ್ ಆಗಿದೆ. ನಮ್ಮ ದುರಾದೃಷ್ಟ ಏನಪ್ಪ ಅಂದರೆ ಫ್ಲೈಟ್ ಇನ್ನೂ ಲೇಟಾಗಿ ಬರುತ್ತೆ ಅಂತ ಹೇಳಿದ್ರು. ನನಗೂ ನಿದ್ದೆ ಬರ್ತಿತ್ತು. ಸೊ ಮಲ್ಗೋಣ ಅಂತ ಕಣ್ಣು ಮುಚ್ಚಿದೆ. ಅವಾಗ ನೋಡಿದ್ರೆ ನಮ್ಮ ಕಾವ್ಯ ನೋಡಿ ಯಬ್ಬ ಅಯ್ಯೋ. ಫೈನಲಿ ಫ್ಲೈಟ್ ಹತ್ತಾಯಿತು. ಟೈಮ್ ಎಷ್ಟು ಕಳೆದಾಗ 3:33 ಎಲ್ಲ ಮಲಗಿದ್ದಾರೆ. Jingle bells, jingle bells, jingle all the way. Oh, what fun it is to ride in a one-horse open sleigh. Santa Claus is coming to town. ಸೀಟ್ ಮುಂದೆ ಇರೋದು ಹುಡುಗಿ ಎಷ್ಟು ಚೆನ್ನಾಗಿ ಫ್ಲೈಟ್ ಟೇಕ್ ಆಫ್ ಆಗೋದನ್ನ ಬಗ್ಗಿ ನೋಡ್ತಾ ಇತ್ತು. ಎಷ್ಟು ಕ್ಯೂಟ್ ಅನಿಸ್ತು. ನನಗಂತೂ ವಾವ್ ಅಂತ ಅನಿಸ್ತು. ಅದಾದ ನಂತರ ನಮ್ಮ ಫ್ಲೈಟ್ ಟೇಕ್ ಆಫ್ ಆಗ್ತಾ ಇತ್ತು. ರನ್ವೇಲಿ ಓಡಬೇಕಾದ್ರಂತೂ ಫುಲ್ ಥ್ರಿಲ್ಲಿಂಗು. ಅದೇ ಟೇಕ್ ಆಫ್ ಆಗಬೇಕಾದ್ರಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಾನು ಎಷ್ಟು ಸಲ ಫ್ಲೈಟಲ್ಲಿ ಹೋಗಿದ್ದೀನಿ, ಪ್ರತಿ ಸತಿ ಹೋದಾಗಲೂ ನನಗೆ ಹೊಸ ಫೀಲಿಂಗ್ ಸಿಗ್ತಾನೇ ಇರುತ್ತೆ. ನಿಮಗೂ ಹಾಗೆ ಅನಿಸುತ್ತಾ? ಗುಡ್ ಮಾರ್ನಿಂಗ್. ಸೂರ್ಯ ಹೇಳೋಕ್ಕೂ ಮುಂಚೆ ಇವತ್ತು ನಾನು ಎದ್ದೆ. ಸೂರ್ಯ ಇನ್ನೂ ಹೇಳೋಕ್ಕೆ ಟ್ರೈ ಮಾಡ್ತಿದ್ದ. ನೋಡ್ತಾ ಇದ್ರೆ ಸೂರ್ಯ ಎಲ್ಲೋ ಬಚ್ಚಿಟ್ಕೊಂಡಿದ್ದಾನೆ ಥರ. ನೋಡಿ ಸೂರ್ಯ ಕಾಣಿಸ್ತಾ. ಇದಕ್ಕೇನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ?
ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಅಂತೂ ಇಂತೂ ಸಖತ್ತಾಗಿರೋಂಥ ವ್ಯೂ ನೋಡಿದೆ ನಾನಂತೂ. ಸೊ ಇನ್ನೇನೋ ನಾವು ರೀಚ್ ಆಗ್ತಾ ಇದ್ದೀವಿ ಅಂತ ಅನಿಸ್ತು. ಅಂದಾಗೆ ನಾನು ಎಲ್ಲೋಗ್ತಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಟಂಬ್ಲೈನ್ನ ನೋಡಿರ್ತೀರ. ಎಸ್, ನನ್ನ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಥೈಲ್ಯಾಂಡ್ಗೆ ಹೋಗ್ತಾ ಇದ್ದೀನಿ. ಸೊ ನಾನು ಎದ್ದಾಯಿತು. ಈಗ ನಮ್ಮ ಕಾವ್ಯನ ಎಬ್ಸಂಥ ಸಮಯ. ಸೊ ಕ್ಯಾಮ್ರಾ ಇಟ್ಟ ತಕ್ಷಣ ಅವಳು ಎದ್ದಾಯಿತು. ಸೊ ಬೆಳಗ್ಗೆ ಫುಲ್ಲು ಒಂದು ಫ್ರೆಶ್ ಮೂಡಲ್ಲಿ ಸೂರ್ಯನ ನೋಡ್ಕೊತ ವ್ಯೂನ ನೋಡ್ಕೊತಾ ಹೋದ್ವಿ. ಮಾರ್ನಿಂಗೇ ನನಗೊಂದು ಸರ್ಪ್ರೈಸ್ ಇತ್ತು. ಇಂಡಿಗೋ ಫ್ಲೈಟಿಂದ ನನಗೊಂದು ಗ್ರೀಟಿಂಗ್ ಸಿಕ್ತು. ಸೊ ಏನಕ್ಕೆ ಕೊಟ್ಟರು, ಯಾಕೆ ಕೊಟ್ಟರು ಅಂತ ನಿಜವಾಗ್ಲೂ ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಆ್ಯಂಡ್ ಆಲ್ಮೋಸ್ಟ್ ನಾವು ರೀಚ್ ಆಗ್ತಾ ಇದ್ವಿ. ಕೆಳಗಡೆ ವ್ಯೂ ಮಾತ್ರ ಸಾಕಾಗಿತ್ತು. ಸೊ ಫ್ಲೈಟ್ ಹೇಗೆ ಟೇಕ್ ಆಫ್ ಆಗಬೇಕಾದ್ರೆ ಒಂದು ಎಕ್ಸೈಟ್ಮೆಂಟ್ ಇತ್ತು, ಅದೇ ಥರ ಫ್ಲೈಟ್ ಲ್ಯಾಂಡ್ ಆಗಬೇಕಾದ್ರಂತೂ ಇನ್ನೂ ಮಸ್ತ್ ಎಂಜಾಯ್ಮೆಂಟ್ ಇತ್ತು. ನಾನಂತೂ ಸಿಕ್ಕಾಪಟ್ಟೆ ವಿಂಡೋನೇ ನೋಡ್ತಾ ಇದ್ದೆ. ಪ್ರತಿ ಸತಿ ಹೋದಾಗಲೂ ಕೂಡ ವಿಂಡೋ ಸೀಟೇ ಸಿಗ್ತಾ ಇದೆ ನನಗೆ. ಅಂತೂ ಫ್ಲೈಟ್ ಲ್ಯಾಂಡ್ ಆಗೇ ಬಿಡ್ತು ಗುರು. ಫುಲ್ ಮಜಾ ಫುಲ್ ಖುಷಿ ಆಗ್ತಿದೆ. ಸೊ ನೆಕ್ಸ್ಟ್ ಏನು ಮಾಡ್ತೀವಿ ಏನು ಅನ್ನೋದನ್ನ ನಿಮಗೆ ತೋರಿಸ್ತೀವಿ ಬನ್ನಿ. ಫೈನಲಿ ಸುವರ್ಣ ಭೂಮಿ ಏರ್ಪೋರ್ಟಿಗೆ ಬಂದಾಯಿತು. ಸೊ ಐ ಆಮ್ ಸೋ ಹ್ಯಾಪಿ. ನೆಕ್ಸ್ಟ್ ಫ್ರೆಶ್ ಅಪ್ ಆಗಿ ಎಲ್ಲೆಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ ಅನ್ನೋದನ್ನ ತೋರಿಸ್ತೀವಿ ಬನ್ನಿ. ಫೈನಲಿ ವೆಲ್ಕಮ್ ಟು ಥೈಲ್ಯಾಂಡ್ ಅಂತ ನಮ್ಮ ಗೈಡ್ ನಮ್ಮನ್ನ ವೆಲ್ಕಮ್ ಮಾಡಿಕೊಂಡ್ರು. ಸೊ ಕಾರ್ ಬರೋವರೆಗೂ ಫ್ರೆಶ್ ಅಪ್ ಆಗೋಣ ಅಂತೇಳಿ ನಾನು ಕಾವ್ಯ ಹೋಗಿ ಫ್ರೆಶ್ ಅಪ್ ಆದ್ವಿ ಏರ್ಪೋರ್ಟಲ್ಲಿ. ಅದಾದ ನಂತರ ನಮ್ಮ ವ್ಯಾನ್ ಬಂತು. ವ್ಯಾನಿಗೆ ನಾವೆಲ್ಲರೂ ಕೂಡ ಹತ್ಕೊಂಡ್ವಿ. ಆ್ಯಂಡ್ ಅಲ್ಲಿಂದ ನಾವು ಹೋಟೆಲ್ ಕಡೆಗೆ ಹೊರಡಬೇಕಿತ್ತು. ಹೋಟೆಲ್ ಕಡೆ ಹೋಗೋಕ್ಕೂ ಮುಂಚೆ ಎಲ್ಲೇ ದಾರಿಯಲ್ಲಿ ಇರುವಂತಹ ಎಲ್ಲ ಪ್ಲೇಸ್ನ ನೋಡ್ತಾ ಇದ್ವಿ. ಈ ಕಡೆ ನೋಡಿ ನಮ್ಮ ಕಾವ್ಯ ನೀಲಾಂಬರಿ ಆಗಿದ್ದು ನೋಡಲೇ ಇಲ್ಲ. ನೀಲಾಂಬರಿ ಸ್ವಾಗಲ್ಲಿ ನಮ್ಮ ಕಾವ್ಯ ಫುಲ್ ಜಿಂಚ. ನಾವು ಸುವರ್ಣಭೂಮಿ ಏರ್ಪೋರ್ಟಿಂದ ಹೊರಟಿದ್ದು ನಮ್ಮ ಹೋಟೆಲ್ಗೆ. ಸೊ ಹೋಟೆಲ್ ಎಲ್ಲಿ ಮಾಡಿದ್ದೀವಿ, ನೆಕ್ಸ್ಟ್ ಏನೆಲ್ಲ ಮಾಡ್ತೀವಿ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗುವ. ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಅಷ್ಟೇ.